ಆಚೆ ಹೋಗಿ ಬಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ ಅವರು. ಇಡೀ ಮನೇನೇ ಅವ್ರಿಗೆ ಆಪೋಸಿಟ್ ಆಗಿದ್ರು, ಅವರು ಲೈಕ್ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನೋಡ್ತೀರಾ ಅಲ್ವಾ? ಹಾಂ, ನೋಡಿ. ಯಾರು ಇಷ್ಟ ನಿಮಗೆ? ಸಂಗೀತ. ಯಾಕೆ ಸಂಗೀತ? ಅವ್ರು ಇಂಡಿಪೆಂಡೆಂಟ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗ್ದಲೇ ಚೆನ್ನಾಗಿ ಆಡ್ತಿದ್ದಾರೆ, ಹಂಗಾಗಿ ಇಷ್ಟ. ಹಾಗಾಗಿ ಇಷ್ಟ. ಯಾರು ಇಷ್ಟ ಇಲ್ಲ ಅದರಲ್ಲಿ? ಇಷ್ಟ ಇಲ್ಲ ಅಂತಂದರೆ ವರ್ತೂರ್ ಸಂತೋಷ್. ಯಾಕೆ ಇಷ್ಟ ಇಲ್ಲ? ಅವ್ರು ಲೈಕ್ ಗೇಮ್ ಪಾರ್ಟಿಸಿಪೇಟು ಮಾಡ್ತಿಲ್ಲ, ಲೈಕ್ ಒಂದು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಸುಮ್ಮನೆ ಇರ್ತಾರೆ. ಬೇರೆ ಕಂಟೆಸ್ಟೆಂಟ್ ಅಟ್ಲೀಸ್ಟ್ ಟ್ರೈ ಮಾಡ್ತಿದ್ದಾರೆ ಪರ್ಫಾರ್ಮ್ ಮಾಡೋಕ್ಕೆ, ಬಟ್ ಇವರು ಒಂದೇ ಜಾಗದಲ್ಲಿ ಇರ್ತಾರೆ. ಸೊ ಏನಪ್ಪ ಅಂದರೆ ಹೈಯೆಸ್ಟ್ ವೋಟ್ ಅವ್ರಿಗೂ ಬೀಳ್ತಾ ಇದೆ ಅಲ್ವಾ? ಏನಕ್ಕೆ? ಮೇ ಬಿ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ಬೋದು. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ. ಇವಾಗ ನಿನ್ನೆ ಒಂದು ಜಗಳ ಆಯಿತು. ಹಾಂ, ನಿನ್ನೆ ಎಪಿಸೋಡ್ ನೋಡಲಿಲ್ಲ, ಇವತ್ತು ಹೋಗಿ ನೋಡಿ. ಓಕೆ, ಮೊನ್ನೆ ಒಂದು ಜಗಳ ಆಯಿತು ಅಂದರೆ ಸೊ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವರು ಮತ್ತೆ ವಿನಯ್ ಜಗಳ. ಅವರಿಬ್ಬರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ಐ ಥಿಂಕ್ ಪ್ರತಾಪ್ ಅವ್ರದ್ದು ತಪ್ಪು ಅನಿಸುತ್ತೆ. ಬಿಕಾಸ್ ಆಚೆ ಹೋಗಿ ಬಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಮುಂಚೆ ಅಷ್ಟು ಮಾತಾಡ್ತಿರ್ಲಿಲ್ಲ, ಏನೇ ಕಾನ್ವರ್ಸೇಷನ್ ಆದರೂ ಸಹ, ಜಗಳ ಆದರೂ ಅಷ್ಟು ಮಾತಾಡ್ತಿರ್ಲಿಲ್ಲ. ಸ್ವಲ್ಪ ಆಚೆ ಹೋಗಿ ಬಂದಾಗಿಂದ ಸ್ವಲ್ಪ ಚೇಂಜ್ ಆಗಿದ್ದಾರೆ, ತಿಳ್ಕೊಂಡಂಗಿದೆ. ಅದಕ್ಕೋಸ್ಕರ ಪ್ರತಾಪ್ ಅವರು. ಅಂದರೆ ಇವಾಗ ಏನಪ್ಪ ಅಂದರೆ ಇಷ್ಟು ದಿನ ಸೈಲೆಂಟ್ ಆಗಿರುವಂಥ ವ್ಯಕ್ತಿ ಏನಕ್ಕೆ ಅಷ್ಟು ಜಲ್ದಿ ಏನಕ್ಕೆ ವೈಲೆಂಟ್ ಆದರು ಅವತ್ತಲ್ಲಿ? ಮೇ ಬಿ ಅವರ ಸ್ಟ್ರಾಟಜಿ ಇರ್ಬೋದೇನು, ಗೆಲ್ಲೋಕ್ಕೆ, ಮುಂದೆ ಹೋಗೋಕ್ಕೆ, ಫಿನಾಲೆಗೆ. ಓಕೆ, ಟಾಪ್ 1, ಟಾಪ್ 2, ಟಾಪ್ 3 ಯಾರು ಇರ್ಬೋದು? ಸಂಗೀತ, ವಿನಯ್, ವರ್ತೂರ್. ಓಕೆ, ವರ್ತೂರವ್ರು ಆಟ ಆಡಲ್ಲ ಅಂತ ಹೇಳ್ತೀರಾ, ಮತ್ತೆ ವರ್ತೂರವ್ರು ಟಾಪ್ 3 ಅಲ್ಲಿ ಇರ್ತಾರೆ. ಅಂದರೆ ಅಲ್ಲಿರೋರು ಕಂಪೇರ್ ಮಾಡಿದ್ರೆ ನನಗೆ ಲೈಕ್ ಇಷ್ಟ ಇಲ್ಲ ಕಂಟೆಸ್ಟೆಂಟ್ ಅಂದರೆ ವರ್ತೂರ್ ಅವರು. ಹಾಗಾಗಿ ಬಟ್ ಫ್ಯಾನ್ ಫಾಲೋವಿಂಗ್ಸ್ ಎಲ್ಲ ನೋಡಿದ್ರೆ ವರ್ತೂರ್ ಅವ್ರು ಇರ್ಬೋದು. ಓಕೆ, ಸಂಗೀತ ಬಿಟ್ಟರೆ ಇನ್ನೂ ಇಬ್ಬರು ಲೇಡೀಸ್ ಇದ್ದಾರಲ್ವಾ, ಅವ್ರು ಚೆನ್ನಾಗಿ ಆಡಲ್ವಾ? ಅವರು ಚೆನ್ನಾಗಿ ನಮೃತ ಚೆನ್ನಾಗಿ ಆಡ್ತಾರೆ. ಮತ್ತೇನಕ್ಕೆ ಅವ್ರು ಹೇಳಿಲ್ಲ? ನನಗೆ ಫೇವ್ರೆಟ್ ಸಂಗೀತ ಅವರು. ಓಕೆ, ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 2 ನಿಮಿಷ. ಏನಿಲ್ಲ, ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ, ಸ್ಟ್ರಾಂಗ್. ಏನೇ ಒಂದು ಬಿಗ್ ಬಾಸ್ ಮನೇಲಿ ಎಲ್ಲ ಇಡೀ ಮನೇನೇ ಅವ್ರಿಗೆ ಆಪೋಸಿಟ್ ಆಗಿದ್ರು, ಅವರು ಲೈಕ್ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಹಂಗಾಗಿ ಅವ್ರ ಥರ ಇರಬೇಕು ಅನ್ನೋದು. ಏನೇ ಒಂದು ಆಲ್ ದ ಬೆಸ್ಟ್ ಸಂಗೀತ, ಗೆದ್ದು ಬನ್ನಿ. ಥ್ಯಾಂಕ್ ಯು.